ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂದದ ಕೇಡ ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡ ನೋಡಯ್ಯ, ಕೂಡಲ ಸಂಗನ ಶರಣರ ಅನುಭಾವದಿಂದ ಎನ್ನ ಭವದ ಕೇಡ ನೋಡಯ್ಯ. ಪ್ರಾತಸ್ಮರಣೀಯರಾದ ಬಸವಾದಿ ಶಿವಶರಣರನ್ನ, ಪ್ರಪಂಚದ ಎಲ್ಲ ದಾರ್ಶನಿಕ ಸಂತ ಮಹಂತರನ್ನ ಮನೋಮಂದಿರದಲ್ಲಿ ಸ್ಮರಣೆಯನ್ನು ಮಾಡಿಕೊಂಡು ಸದ್ಗುರು ಭೀಮಾಶಂಕರ ಮಹಾರಾಜರ 70ನೇ ಪುಣ್ಯಾರಾಧನೆಯ ಕಾರ್ಯಕ್ರಮದ ವೇದಿಕೆಯ ಮೇಲೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಪೂಜನೀಯ ಪಾದರಾದ ಸಮರ್ಥ ಸದ್ಗುರು ನರಸಿಂಹ ಮಹಾರಾಜರಲ್ಲಿ ಭಕ್ತಿಯ ಅನಂತ ಅಭಿವಂದನೆಗಳನ್ನು ಸಲ್ಲಿಸಿ, ಈ ಕಾರ್ಯಕ್ರಮದಲ್ಲಿ ಇನ್ನೊಬ್ಬ ಸನ್ನಿಧಾನವನ್ನು ವಹಿಸಿರುವಂಥ ಪರಮ ಪೂಜ್ಯ ಶಟಸ್ಥಲ ಬ್ರಹ್ಮಿ ಚಂದ್ರಶೇಖರ ಶಿವಾಚಾರ್ಯರಲ್ಲಿ ಕೂಡ ಭಕ್ತಿಯ ವಂದನೆಗಳನ್ನು ಸಲ್ಲಿಸಿ, ಈ ಕಾರ್ಯಕ್ರಮದ ಸಮ್ಮುಖವನ್ನು ವಹಿಸಿರುವಂಥ ರಘುನಾಥ್ ಮಹಾರಾಜರಲ್ಲಿ ಕೂಡ ವಂದನೆಗಳನ್ನು ಸಲ್ಲಿಸಿ, ಅಧ್ಯಕ್ಷತೆಯನ್ನು ವಹಿಸಿರುವಂಥ ಈ ಊರಿನ ಗಣ್ಯರಾದ ಶ್ರೀ BH ಬಿರಾದರ್ ಅವರೇ, ದಯಾನಂದ್ ಬಿರಾದರ್ ಅವರೇ, ಸುಂದರವಾದಂಥ ಉಪನ್ಯಾಸವನ್ನು ನೀಡಿದಂಥ ಶ್ರೀ ಡಾಕ್ಟರ್ MM ಪಡ್ಶೆಟ್ಟಿ ಗುರುಗಳವರೇ, ಸಿದ್ದು ಸಗರ್ ಅವರೇ, ವಿಠ್ಠಲರಾವ್ ಕುಲಕರ್ಣಿ ಅವರೇ, ಖಂಡೇರಾವ್ ಕುಲಕರ್ಣಿ ಅವರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಎಲ್ಲ ನಮ್ಮ ಸಿಂಪಿಯವರೇ, ಈ ಕಾರ್ಯಕ್ರಮದ ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ, ತಾಯಂದಿರೇ, ಶರಣರೇ, ಮುದ್ದು ಮಕ್ಕಳೇ, ತಮ್ಮೆಲ್ಲರಿಗೂ ಅನಂತ ಶರಣು ಶರಣಾರ್ಥಿಗಳು. ಬಹುಶಃ ನೀವೆಲ್ಲ ಚಪ್ಪಗಾಲು ಹೊಡ್ಕೊಂಡು ಕುಂತ್ಬಿಟ್ಟೇರಿ. ಯಾವಾಗ ಉಡಿ ತುಂಬ್ಕೊಂಡೇನೋ, ಯಾವಾಗ ನಿಮ್ಮ ಲಕ್ಷ್ಯ ಅಲ್ಲೈತಿ, ನಮಗೂ ಅರ್ಥ ಆಗಕತ್ತದಿ. ನಮ್ಮ ತಾಯಂದ್ರಿಗೆ ಪೇಷನ್ಸ್ ಭಾಳ, ತಾಳ್ಮೆ ಭಾಳ ಇರ್ತದೆ ನಿಮಗೆ. ಅದಕ್ಕೆ ನಿಮ್ಗೊಂದು ಶಬ್ದ ಕರೀತಾರೆ, ಏನಂತೇಳಿ ಕರೀತಾರೆ ಅಂತ ಕೇಳಿದ್ರೆ ಮಹಿಳೆ ಅಂತಾರೆ ನೋಡ್ರಿ. ಮಹಿಳೆ ಅಂದ್ರೆ ಏನು? ಮಹಾ ಪ್ಲಸ್ ಇಳೆ = ಮಹಿಳೆ. ಮಹಾ ಅಂದ್ರೆ ದೊಡ್ಡದಾಗಿರುವಂಥದ್ದು, ಇಳೆ ಅಂದ್ರೆ ಭೂಮಿ. ಭೂಮಿಗೆ ಸಮಾನವಾಗಿರ್ತಕ್ಕಂಥ ಸ್ವಭಾವವನ್ನು ಹೊಂದಿದವಳು ಯಾವಳು? ಅವಳೇ ತಾಯಿ, ಅವಳೇ ತಾಯಿ ಅಂತ ಹೇಳ್ತಾರೆ. ಅದಕ್ಕೆ ಫಸ್ಟ್ಗೆ ಏನು ಹೇಳ್ತಾರಂತ ಕೇಳಿದ್ರೆ, ಎಲ್ಲಾದ್ರಾಗೂ ನಿಮ್ಮದ ಮುಂದಿರ್ತದೆ. ಎಲ್ಲಾದ್ರಾಗೂ ನಿಮ್ಮದೇ. ಒಂದು ಜೈಘೋಷ ಮಾಡ್ಬೇಕಾದ್ರೂ ನಿಮ್ಮ ಹೆಸರ ಮುಂದಿರ್ತತಿ. ಏನಂತಾರೆ? ಜೈ ನಮ ಅಂದ್ರೆ ಜೋರ್ ನೋಡೋಣ. ಜೈ ನಮ ಡಿಮ್ಮಾಗಿ ಹುಗ್ಗಿ ಹೊಡೆದ ಒಳಗೆ ಚೆನ್ನಾಗಿ ಧ್ವನಿ ಬರ್ತದೆ. ಜೈ ನಮ ಪಾರ್ವತಿ ಪತಿ ಹರ ಹರ ಮಹಾದೇವ ಅಂತ ನೋಡ್ರಿ. ಹರ ಹರ ಯಾವ ಬರ್ತಾನವ? ಪಾರ್ವತಿ. ಕಂಚಿಗೆ ಹೋಗ್ರಿ, ಅಲ್ಲಿ ಹೋಗಿ ದೇವತೆ ಪೂಜೆ ಮಾಡ್ತಾರಲ್ಲ. ಏನು ಕಂಚಿ ಒಳಗ? ಕಾಮಾಕ್ಷಿ ಅಲ್ಲ, ಸುಂದರೇಶ ಅದಾನ. ಎಲ್ಲದನ ಸೈಡ್ ವಿಂಗ್ ಬೇರೆ, ಅವ್ನು ಬೇರೆ ಕಡೆ ಐತಿ. ಸುಂದರೇಶ ಏನದಾನ? ಫೋಕಸ್. ಶ್ರೀಶೈಲ್ ಕೋರಿ ಮಲ್ಲಿಕಾರ್ಜುನ ಮುಂದದಾನ. ಬ್ರಹ್ಮರಾಂಬಿಕಾ ಹಿಂದದಾನ. ಆದ್ರೆ ಇವತ್ತಿನ ಸಮಾಜವನ್ನು ನೋಡಿದ್ರೆ ಯಾರು ಮುಂದದಾರ ಅಂತ ಕೇಳಿದ್ರೆ ಮಹಿಳೆಯರೇ. ಎಲ್ಲಾದ್ರಾಗೂ ಮಹಿಳೆಯರು ಎಲ್ಲಾದ್ರಾಗೂ ಮುಂದೆ. ತೊಟ್ಟಿಲ ತೂಗುವ ಕೈ ಏನು? ಜಗತ್ತನ್ನ ತೂಗ್ತದೆ. ಅದಕ್ಕೆ ಜ್ಞಾನಿಗಳು ಹೇಳ್ತಾರ, ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ ಹೇಳ್ತಾರೆ. ಎಲ್ಲಿ ನಾರಿ ಪೂಜೆಗೊಳ್ಳಲ್ಪಡ್ತಾಳಲ್ಲ, ಅಲ್ಲಿ ದೇವಾನುದೇವತೆಗಳು ನೆಲೆಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಾರಿಯರಿಗೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಫಸ್ಟ್ ಏನು, ಯಾರಿಗೆ ಬೆಲೆಯನ್ನು ಕೊಡ್ತಾರೆ ಅಂತ ಕೇಳಿದ್ರೆ ನಾರಿಗೆ, ತಾಯಿಗೆ ಬಹಳ ಬೆಲೆಯನ್ನು ಕೊಡ್ತಾರೆ. ಅದಕ್ಕೆ ಎಲ್ಲ ನದಿಗಳ ಹೆಸರು ನಿಮ್ಮ ನದಿಗಳ ಎಷ್ಟು ಹರಿತಾವಲ್ಲ ಭಾರತದಾಗ? ಗಂಗಾ ಯಾರ ಹೆಸರು? ನಿಮ್ದ. ಯಮುನಾ, ತುಂಗಾ, ಗೋದಾವರಿ, ಕಾವೇರಿ, ಸರಸ್ವತಿ, ಭೀಮಾ, ಕೃಷ್ಣ, ಯಮುನಾ, ತಲಕಾವೇರಿ ಎಲ್ಲ ನಿಮ್ಮ ಹೆಸರು. ನದಿಗಳ ಎಲ್ಲ ಹೆಸರು ನಿಮ್ಮವೇ. 12 ತಿಂಗಳ ಹಬ್ಬ ಅದಾವ. ಯಾವ ಮೊನ್ನೆ ಹೋಯ್ತಲ್ಲ
ಯಾವುದು ಯಾವ್ದು ಹೋಯ್ತ್ರಿ? ದೀಪಾವಳಿ ನಿಮ್ದ. ಅದ್ರ ಮುಂದೆ ಮತ್ತೊಂದು ಹೋಯ್ತಲ್ಲ, ಯಾವ್ದು? ದಸರಾ ನಿಮ್ದ. ಎಲ್ಲಾ ಹಬ್ಬಗಳು 12 ಶ್ರಾವಣ ನಿಮ್ದು. ಎಲ್ಲಾ ಹಬ್ಬ ನಮ್ದು. ಗಂಡ ಮಕ್ಳದು ಒಂದೈತ್ ನೆನಪಿರ್ಬೇಕು ನಿಮಗ. ಅದು ಯಾವಾಗ ಬರ್ತೈತಿ? ಯಾವಾಗ ಬರ್ತೈತ್ರಿ? ಮಾರ್ಚ್ದಾಗ ಬರ್ತದ. ಹೌದಲ್ರಿ ಸರ್? ಯಾಕೆ ಗೊತ್ತೇನ? ಎಲ್ಲಾ ವರ್ಷಗಟ್ಲೆ ಕೊಡಿಸ್ ಕಿಸೆ ಖಾಲಿ ಆಗಿರ್ತದಂತ. ಎಲ್ಲಾ ಖಾಲಿ ಆಗಿ ತಿನ್ನೋರು ಏನ್ ಮಾಡ್ಲಂತ ಲಾಭ 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 ಹೇಳ್ಕೊತಾರಂತ. ಚಂದ ಐತಲ್ಲ ನೋಡ್ರಿ, ಎಷ್ಟು ಅದ್ಭುತ ಇದೆ. ನೀವು ಮತ್ತು ಗಂಡು ಮಕ್ಕಳಿಗೆ ಅಷ್ಟೇ ರೆಸ್ಪೆಕ್ಟ್ ಕೊಡ್ತೀರಿ. ಮದುವೆ ಆದೀಗ ಎಲ್ಲ ಹೆಣ್ಮಕ್ಳು ಮುತ್ತೈದಿರು ಕುಂತೀರಿ. ಹೆಸರು ಹೇಳ್ಬೇಕಾರೆ ಅವ್ವ ಹೆಸರು ಹೇಳಿ ಆರತಿ ಮಾಡಿ ಅಂತ ಕೇಳಿದ್ರೆ ಹಂಗ ಹೇಳ್ಬಿಡ್ತೀನಿ. ಭಗವಾನ್ ಈರಣ್ಣ ಅಂತಿದ್ದು ಈರಣ್ಣ ಅಂತ ಓದ್ರಂಗಿಲ್ಲ. ನೀವು ಏನಂತೀರಿ? ಅದಕ್ಕೆ ಚಂದ ಒಗ್ಗರಣೆ ಹಾಕ್ತೀರಿ. ಹೌದಲ್ಲ? ಅದಕ್ಕೆ ಚಂದಾಗ ಅರ್ಥ ಹಚ್ತೀರಿ. ಎಷ್ಟು ಚಂದ ಹೇಳ್ತೀರಿ. ಒಬ್ಬ ಹೆಣ್ಮಕ್ಳು ಹೇಳ್ತಿದ್ಲು ಮೊನ್ನೆ ಅಲ್ಲಿ ಒಂದು ಊರಿಗೆ ಹೋದಾಗ, ತಡಿ ಮ್ಯಾಲ್ ತಡಿ ಕೋತಂಬರಿ ಮಡಿ. ನೆನ್ಪಿಟ್ಕೋರಿ ಮತ್ತೆ. ಆಕಿ ಹೇಳಾಕತ್ತಿದ್ಲು, ತಡಿ ಮ್ಯಾಲ್ ತಡಿ ಕೋತಂಬರಿ ಮಡಿ. ಆಕಿ ಗಂಡ ಕುಡ್ದು ಬಂದು ಹೊಡಿತಿದ್ನಂತ. ಆಕಿ ಮಂದ್ಯ ಮರ್ಯಾದೆ ತೆಗಿಬೇಕಲ್ಲ ಒಂದು, ಅದಕ್ಕೆ ಹೇಳಾಕತ್ತಾಳ ಆಕಿ. ತಡಿ ಮ್ಯಾಲ್ ತಡಿ ಕೋತಂಬರಿ ಮಡಿ, ಎಷ್ಟು ಹೊಡಿ ಮಂದಿ ಕರಿತೀನಿ ತಡಿ ಅಲ್ಲ. ಹೆಂಗಿತ್ತು ನೋಡಿ, ಮಜಾ ಆಯ್ತಲ್ಲ ಜೀವನ. ಭಾಳ ಮಜಾ ಆಯ್ತು. ಎಷ್ಟು ಹೊಡಿ ನೀನು, ಮಂದಿ ಕರಿತೀನಿ ತಡಿ ಅಂತಂದಕ್ಕೆ. ಏನ ಇನ್ನೊಬ್ಬ ಕೇಳಿದ್ಲು, ಮ್ಯಾಲಿರೋದು ಆಕಾಶ ಮುಂದಿರೋದು ನಕಾಶ, ನನ್ನ ಗಂಡನ ಹೆಸರು ಹೇಳ್ತೀನಿ ಸಕಾಶ. ನೋಡ್ರಿ ಎಷ್ಟು ಚಂದ ಅದಾವ ನಮ್ಮ ತಾಯಂದಿರು. ಆ ಗೌರವ ಕೊಡುವಂತ ಬಹಳ ಅದ್ಭುತವಾಗಿರ್ತಕ್ಕಂಥ. ಇವತ್ತು ನಮ್ಮ ತಾಯಿ ಏನಾಗ್ಯಾಳ ಅಂತ ಕೇಳಿದ್ರೆ ವಿಮಾನ ಹೊಡ್ಯಾಕತ್ತಾಳ. ನಮ್ಮ ಬಿಜಾಪುರದ ನಿನ್ನೆ ಈ ವಾರದಲ್ಲಿ ಬಹುಶಃ ಬಹಳ ದೊಡ್ಡ ಹೆಸರು ನಿಮ್ಮ ಎಲ್ಲ ಫೇಸ್ಬುಕ್, ವಾಟ್ಸಪ್ ಮತ್ತೆ ನಿಮ್ಮ ಮಾಧ್ಯಮಗಳಲ್ಲಿ ಬಂತು. 18ರ ಹುಡುಗಿ ಸೈರಾ, ಆಕೆ ಹೆಸರು ಕೇಳಿರ್ಬೇಕು ನೀವು. ಇಂಡಿಯಾದ ಮೊಟ್ಟ ಮೊದಲ ಪೈಲಟ್, ಸಣ್ಣ ವಯಸ್ಸಿನ 18 ವಯಸ್ಸಿನ ಒಬ್ಬ ಹುಡುಗಿ ವಿಮಾನವನ್ನು, ಖಾಸಗಿ ವಿಮಾನ ಓಡಿಸ್ತಾಳೆ, ಗೌರ್ಮೆಂಟ್ ವಿಮಾನ ಓಡಿಸ್ತಾಳೆ. ಮೊಟ್ಟ ಮೊದಲು ಪೈಲಟ್ ಅಲ್ಲ. ತೊಟ್ಟಿಲ ತೂಗು ಕೈ ಜಗತ್ತಲ್ಲಿ ತೂಗುತ್ತದೆ. ಆಕಾಶದಾಗ ವಿಮಾನ ಓಡಿಸ್ತಾಳೆ, ಕಂಡಕ್ಟರ್ ಆಗಿ ಸಿಟಿ ಹೊಡಿತಾಳೆ. ಮತ್ತೆ ಯಾರಿಗಾರು ಹೊಡಿಯೋದಲ್ಲ, ಬಸ್ ಮುಂದಕ್ಕೆ ಹೋಗ್ಲಿ ಅಂತ ಸಿಟಿ ಹೊಡಿತಾಳೆ. ಸಿಟಿ ಹೊಡ್ಯಾಕತ್ತಾಳೆ. ಬಸ್ ಆ ಹೆಲ್ಪರ್ ಆಗಿ ಬಸ್ಸಿನ ಕೆಳಗ ಮಲ್ಕೊಂಡು ಏನ್ ಮಾಡಾಕತ್ತಾಳ ಅಂತ ಕೇಳಿದ್ರೆ ಬಸ್ ರಿಪೇರಿ ಮಾಡೋ ಮೆಕ್ಯಾನಿಕಲ್ ಆಗಾಳ. ಮನೆಯೊಳಗೆ ಅಡಿಗೆ ಮನೆಯಾಗ ಸಂಸಾರ ರಿಪೇರಿ ಮಾಡಿದ್ರೆ ಬಸ್ ಇದ್ರಾಗ ಹೋಗಿ ಬಸ್ ಅನ್ನ ರಿಪೇರಿ ಮಾಡ್ತಾಳ. ಒಳಗ್ ಹತ್ತಿ ಕಂಡಕ್ಟರ್ ಆಗಾಳ. ಕಲ್ಪನಾ ಚಾವ್ಲಾ ಆಗ್ಯಾಳ. ಸುನೀತಾ ವಿಲಿಯಮ್ಸ್ ಆಗ್ಯಾಳ. ಈ ದೇಶದ ಭಾರತವನ್ನು ಆಳುವಂತ ರಾಷ್ಟ್ರಪತಿ ಪ್ರತಿಭಾ ಪಾಟೀಲ್ ಆಗ್ಯಾಳ. ಈ ದೇಶವನ್ನು ಆಳುವಂತ ಶ್ರೀಮತಿ ಇಂದಿರಾ ಗಾಂಧಿನೂ ಆಗ್ಯಾಳ. ಪ್ರಧಾನಮಂತ್ರಿನೂ ಆಗ್ಯಾಳ. ಯಾರು ಅಂತ ಕೇಳಿದ್ರೆ ಶ್ರೀಮತಿ ಇಂದಿರಾ ಗಾಂಧಿ ಆಗ್ಯಾಳ. ಇಲ್ಲ ನೋಡ್ರಿ, ನಮ್ ದೇಶ ಹೊರತುಪಡಿಸಿ ನೀವು ಬೇರೆ ದೇಶಕ್ಕೆ ಹೋಗ್ರಿ. ಇವತ್ತ ಅಮೆರಿಕದ ಉಪಾಧ್ಯಕ್ಷ ಆಗಿದ್ಲು ನಮ್ಮ ತಮಿಳುನಾಡಿನ ಒಬ್ಬ ಕಮಲಾ ಹ್ಯಾರಿಸ್. ನೀವೆಲ್ಲ ಕೇಳಿ, ಮೊನ್ನೆ ಪ್ರೆಸಿಡೆಂಟ್ ಆಫ್ ಅಮೆರಿಕ ಎಲೆಕ್ಷನ್ ನಿಂತು ಬಿದ್ದು ಸ್ವಲ್ಪದ್ರಲ್ಲಿ ಹೆಣ್ಮಗಳು ನಮ್ಮ ಇಂಡಿಯಾದಕಿ, ತಮಿಳುನಾಡಿನಕಿ ಅಮೆರಿಕದಾಗಿದ್ಲು, ಉಪಾಧ್ಯಕ್ಷ ಆಗಿದ್ಲು. ಎಷ್ಟೊಂದು ಶಕ್ತಿ. ಸಿರಿಮಾವು ಬಂಡಾರನಾಯ್ಕಿ ಶ್ರೀಲಂಕಾದ ಚಂದ್ರಿಕಾ ಕುಮಾರತುಂಗೆ ಬಗ್ಗೆ ಕೇಳ್ತೀವಿ ನಾವು. ಬೆನಜೀರ್ ಭುಟ್ಟೋ ಬಗ್ಗೆ ಕೇಳ್ತಾ ಇದ್ದೇವೆ ನಾವು. ಈ ದೇಶದ ಪ್ರಪಂಚದಲ್ಲಿ ಹೆಣ್ಮಕ್ಳ ಹೆಸರನ್ನು ಕೇಳಿದ್ರೆ ಏನು ಅಂತ ಕೇಳಿದ್ರೆ ಎಲ್ಲಿದ್ದಾರೆ ಅಂತ ಕೇಳಿದ್ರೆ ಅವರು ಗಗನಚುಂಬಿಯಾಗಿ ಮಿಂಚುತ್ತಾ ಇದ್ದಾರಲ್ಲ, ಅದು ಹೆಣ್ಣು ಕುಲಕ್ಕೆ ಸ್ನೇಹಿತ. ಕಲ್ಯಾಣಕ್ಕೊಬ್ಬ ಹೆಣ್ಮಗಳು ಬರ್ತಾಳೆ. ಇನ್ನೊಂದು 5 ನಿಮಿಷ ಮಾತಾಡ್ತೇನೆ. ಕಲ್ಯಾಣಕ್ಕೊಬ್ಬ ಹೆಣ್ಮಗಳು ಬರ್ತಾಳೆ. 16ರ ತರುಣೀತಿ ಕಲ್ಯಾಣಕ್ಕೆ ಬರ್ತಾಳೆ. ಕಲ್ಯಾಣಕ್ಕೆ ಅಲ್ಲಿ ಶೂನ್ಯ ಸಿಂಹಾಸನದಲ್ಲಿ ಪ್ರಭುದೇವರು ಕುತ್ಕೊಂಡಿರ್ತಾರೆ. ಶಿವಮೊಗ್ಗ ಜಿಲ್ಲೆ ಉಡುತಡಿಯಿಂದ ಬರ್ತಾಳಕ್ಕೆ ಹೆಣ್ಮಗಳು. ಎಷ್ಟು ವಯಸ್ಸಾಗಿತ್ತವ? 16. ನೆನ್ಪಿಟ್ಕೋರಿ, 16 ವಯಸ್ಸು. 16 ಒಬ್ಬ ಹೆಣ್ಮಗಳು ಬರ್ತಾಳೆ. ಬಂದಾಗ ಆಕಿ ಅಲ್ಲಿ ಪರೀಕ್ಷೆಗೊಳಪಡ್ತಾಳೆ. ಹೆಂಗೊಬ್ಬ ಪತ್ತಾರ ಬಂಗಾರವನ್ನು ಪರೀಕ್ಷೆ ಮಾಡ್ತಾನಲ್ಲ, ಹಂಗ ಬಂಗಾರ ಪರೀಕ್ಷೆ ಮಾಡಿದ ಹಾಗೆ ಆ ಹೆಣ್ಮಗಳ ಪರೀಕ್ಷೆ ಆಗ್ತದೆ. ಅಕ್ಕ
ಅಕ್ಕ ಮಹಾದೇವಿಗೆ ಬಂದಕ್ಕೆ ಪ್ರಭು ಕೇಳ್ತಾರಕಿಗೆ ಊದ ಮದದ ಯೌವನವನೊಳಗೊಂಡ ಸತಿಯೇ ನೀನಿದ್ದಲೇಕೆ ಬಂದೆ ಯವ್ವ. ನಿನ್ನ ಪತಿಯ ಗುರು ಹೇಳಿದರೆ ಕುಳ್ಳಿರು, ಅಲ್ಲದಿರೆ ತೊಲಗಾಚ ತಾಯೇ. ಸತಿಯೆಂದರೆ ಮುನಿವರು ನಮ್ಮ ಶರಣರು, ನಿನ್ನ ಪತಿಯ ಗುರು ಹೇಳಿದರೆ ಕುಳ್ಳಿರು, ಅಲ್ಲದಿರೆ ತೊಲಗಾಚ ತಾಯೇ ಅಂತ ಕೇಳ್ತಾರೆ. ನಿನ್ನ ಗಂಡ ಯಾರು, ನೀನು ಕುತ್ಕೋಬೇಕಾಗಿತ್ತು ಅಂತ ಕೇಳಿದ್ರೆ ಇಲ್ಲಿ ಯಾಕೆ ಬಂದಿ, ನಾವೆಲ್ಲ ವಯಸ್ಸಾದರ ಅಧ್ಯಾತ್ಮವನ್ನ ವಿಚಾರ ಮಾಡಕ್ ಬಂದೀವಿ, ನೀ ಯಾಕೆ ಬಂದಿ ಅಂತ ಕೇಳ್ತಾರೆ. ಅವಾಗ ಅಕ್ಕ ಹೇಳ್ತಾಳೆ 16 ತರಣೆ, ಆಡುವುದು ಪಾಡುವುದು ಸರಸ ಸಮ್ಮೇಳನವಾಗಿಪ್ಪುದಯ್ಯ, ನೀ ಕೊಟ್ಟ ಆಯುಷ್ಯವುಳ್ಳ ನಕ್ಕರ ಲಿಂಗ ಸಂಗಿಗಳ ಸಂಘದಲ್ಲಿ ದಿನಂಗಳ ಕಳೆವೆ. ನಾ ಯಾಕೆ ಬಂದೀನಿ ಅಂತ ಕೇಳಿದ್ರೆ ಆಯುಷ್ಯ ಕೊಟ್ಟಾನಲ್ಲ ಭಗವಂತ, ನೀವ್ ಹೆಂಗಿಲ್ಲೇ ಭೀಮಾಶಂಕರ ಮಹಾರಾಜರ ಕೃಪೆಯನ್ನು ಪಡ್ಕೊಳಕ್ ನೀವೆಲ್ಲಾರು ಹೆಂಗ್ ಜಾತಿ ವರ್ಗ ವರ್ಣ ಕುಲ ಗೋತ್ರ ಮರ್ತು ಕೂತಿರಲ್ಲ, ಹಂಗಾಗಿ ಹೇಳ್ತಾಳೆ ಈ ಆಯುಷ್ಯವನ್ನ ನಾ ಹೆಂಗ ಕಳಿಬೇಕಂತ ಮಾಡೀನಿ ಅಂತ ಕೇಳಿದ್ರೆ ನಿಮ್ಮಂತ ಸತ್ಪುರುಷರ ಸಹವಾಸದಲ್ಲಿ ಕಳಿಬೇಕಂತ ಮಾಡೀನಿ ಅಂತ ಹೇಳ್ತಾ, ನಿನ್ ಗಂಡ ಯಾರು ಅಂತ ಕೇಳಿದ್ದಲ್ಲ, ಅದಕ್ಕೆ ಅಕ್ಕ ಹೇಳ್ತಾಳೆ ಅಂತ 16 ವಯಸ್ಸಿನಲ್ಲಿ ಹೇಳ್ಬೇಕಲ್ಲ. ಒಬ್ಬ ಹೆಣ್ಮಗಳು ಹೇಳ್ತಾಳೆ, ಹರನೆ ನೀ ನನಗೆ ಗಂಡನಾಗಬೇಕೆಂದು ಅನಂತ ಕಾಲ ತಪ್ಪಿಸಿದ್ದೆ ನೋಡ, ಹಸೆಯ ಮೇಲನ ಮಾತು ಬೆಸಗೊಳ್ಳಲಟ್ಟಿದರೆ ಶಿಶಿರನ ಹತ್ತಿರಕ್ಕೆ ಕರೆದೊಯ್ಯುವರೆಂಬವರು, ಭಸ್ಮವನೆ ಪೂಸಿ ಕಂಕಣವನೆ ಕಟ್ಟಿ ಚನ್ನಮಲ್ಲಿಕಾರ್ಜುನನೆಂಬ ಗಂಡಗೆನ್ನ ಮದುವೆ ಮಾಡಿದರು. ನನ್ನ ಗಂಡ ಯಾರು, ಚನ್ನಮಲ್ಲಿಕಾರ್ಜುನ ಅಂತ ಹೇಳ್ತಾ ಇದ್ದಾಳೆ ಅಕ್ಕ ಹೇಳ್ತಾಳ. ಪಚ್ಚೆಯ ನೆಲಕಟ್ಟು, ವಜ್ರದ ತೋರಣ, ಪವಳದ ಕಂಬ, ವಜ್ರದ ಚಪ್ಪರವನಿಕ್ಕಿ ಮದುವೆಯ ಮಾಡಿದರು, ಎಮ್ಮವರನ್ನ ಮದುವೆಯ ಮಾಡಿದರು, ಕಂಕಣ ಕೈದಾರಸ್ಥಿರ ಸೇದನಿಕ್ಕಿ ಚನ್ನಮಲ್ಲಿಕಾರ್ಜುನನೆಂಬ ಗಂಡಗೆನ್ನ ಮದುವೆ ಮಾಡಿದರು. ಮುಂದೆ ಹೇಳ್ತಾಳೆ, ಯಾರು ದಾರೆ ಏರಿದ್ರು, ಯಾರು ನಿಮ್ಗೆ ಕೊಟ್ರು ಅಂತ ಹೇಳ್ತಾಳಕಿ. ಹೇಳ್ಕೊಂಡ್ ಹೊಂಟ್ರೆ ಬಹಳ ದೊಡ್ಡದಿದೆ. ಹೇಳ್ತಾಳಕಿ, ಗುರುವೇ ತೆತ್ತಿಗನಾದ ಲಿಂಗವೇ ಮದುವಳಿಗನಾದ ನಾನು ಮದುವಳಿಗೆಯಾದನೆ, ಈ ಭುವನವೆಲ್ಲ ಬರೆಯಲು ಅಸಂಖ್ಯಾತ ನನಗೆ ತಾಯಿ ತಂದೆಗಳು ಕೊಟ್ಟರು, ಪ್ರಭುವಿನ ಮನೆಗೆ ಸಾದೃಶ್ಯವಪ್ಪ ವರನೆ ನೋಡಿ, ಇದು ಕಾರಣ ಚನ್ನಮಲ್ಲಿಕಾರ್ಜುನ ಗಂಡ ನನಗೆ. ಮುಂದೆ ಇನ್ನೊಂದು ವಚನ ಹೇಳ್ತಾಳಕಿ, ಬಹುಶಃ ಇಲ್ಲಿ ಎಷ್ಟು ಮಂದಿಗೆ ಅರ್ಥ ಆಗ್ತದಿಲ್ಲ, ಒಂದು 2 ಸಾಲಿನ ಮೇಲೆ ಪಡಿಸಟ್ಟಿ ಸರ್ ಎಷ್ಟು PhD ಮಾಡಿದಾರೆ ಅಪ್ಪ ಅಕ್ಕನ ಮೇಲೆ. ಆಕೆ ಹೇಳ್ತಾಳೆ, ಬಹಳ ಸುಂದರವಾಗಿ ಹೇಳ್ತಾಳೆ, ಜಲದ ಮಂಟಪದ ಮೇಲೆ ಲಗ್ನ ಎಂತ ಮಂಟಪದಲ್ಲಿ ಆಯ್ತು ಮದುವೆ ಆಗಿದ್ದು ಹೇಳ್ತಾಳೆ, ಜಲದ ಮಂಟಪದ ಮೇಲೆ ಉರಿಯ ಚಪ್ಪರವನಿಕ್ಕಿ ಆಲಿಕಲ್ಲ ಹಸೆಯ ಹಾಸಿ, ಕಾಲಿಲ್ಲದ ಹೆಂಡತಿಗೆ ತಲೆ ಇಲ್ಲದ ಗಂಡ ಬಂದು ಕೈ ಹಿಡಿದನು, ಎಂದೆಂದು ಬೆಳೆದ ಬಾಳುವೆ ಕೊಟ್ಟರೆನ್ನ, ಇದು ಕಾರಣ ಚನ್ನಮಲ್ಲಿಕಾರ್ಜುನ ಗಂಡ ನನಗೆ. ಆಣಿಕಲ್ಲಿನ ಹಸೆ ಅಂದ್ರೆ ಹಾಸಿಗೆಯನ್ನು ಹಾಸ್ಯಾರಂತ, ಉರಿಯ ಚಪ್ಪರವನ್ನ ಹಾಕ್ಯಾರಂತ ನೋಡಿ. ಅಂತಾದ್ರ ಮಧ್ಯದಲ್ಲಿ ಕಾಲಿಲ್ಲ ಅಂತ ಲಗ್ನ ಆಗಕ್ಕಿಗೆ ಗಂಡ ಆದಲ್ಲ, ಅವ ತಲೆ ಇಲ್ಲ ಅಂತ ಇಂಥ ಲಗ್ನ ಎಲ್ಲಾರ ನೋಡಿರೇನು ನೀವು? ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಎಂತ ಅದ್ಭುತವಾದಂತ ವಿಚಾರ ಹೇಳ್ತಾಳಕ್ಕಿ. ಆಲಿಕಲ್ಲ ಹಸೆ ಅಂತಂದ್ರ ಹಾಸಿಗೆ ಅಂತ ಕೇಳಿದ್ರೆ ಜ್ಞಾನದ ಹಾಸಿಗೆ, ಆ ಸುಪ್ರತೆಯ ಹಾಸಿಗೆ, ಜ್ಞಾನದ ಚಪ್ಪರ ಹಾಕಿ ಅದ್ರ ಮಧ್ಯದಲ್ಲಿ ಕಾಲಿಲ್ಲದ ಹೆಂಡತಿ ಅಂತ ಕೇಳಿದ್ರೆ ದುಶ್ಚಾರಿತ್ರವಿಲ್ಲದ ಹೆಂಡತಿಗೆ ಯಾರು ಬಂದ ಕೇಳಿದ್ರೆ ವೃತ್ತಿದಾನವಿಲ್ಲದ ಗಂಡ ಬಂದು ಕೈ ಹಿಡ್ದ ಅಂತ ಹೇಳ್ಬೇಕಾದ್ರ ಅಕ್ಕ ಏನ್ ಅದ್ಭುತ ವಿಚಾರವನ್ನ ಹೇಳ್ತಾ ಇದ್ದಾಳೆ. ಮುಂದಿದ್ನೆಲ್ಲ ಹೇಳಿದ್ಮೇಲೆ ಪ್ರಭು ಕೊನೆಗೊಂದು ಪ್ರಶ್ನೆ ಕೇಳ್ತಾನೆ. ಎಲ್ಲ ವಚನ ಹೇಳಂಗಿಲ್ಲ ನಾನು, ಸುಮಾರು ಒಂದು 40 ವಚನಗಳದವದು. ಇನ್ನೊಂದು 2 ವಚನ, ನಾ ಸತ್ಯನೆಂದು ಕೂಗಿದುದುಂಟೆ. ಆಕೆ ಹೇಳ್ತಾಳ, ಹೆಣ ಕೂಗಿದುದುಂಟೆ, ಬಯಚಿಟ್ಟ ಬಯಕೆ ಕರೆದುದುಂಟೆ, ಹೆಪ್ಪಿಟ್ಟ ಹಾಲು ಸಿಹಿ ಅಪ್ಪುದೆ. ಇದು ಒಪ್ಪವಲ್ಲ ಗುಹೇಶ್ವರ ಲಿಂಗಕ್ಕೆ. ಮುಂದೆ ಆ ಪ್ರಭು ಕೇಳ್ತಾ ಇದ್ದಾನೆ. ಕೇಳಿದಾಗ ಹೇಳ್ತಾಳ, ಸತ್ತ ಹೆಣ ಕೂಗಿದುದುಂಟು, ಬಯಚಿಟ್ಟ ಬಯಕೆ ಕರೆದುದುಂಟು, ಹೆಪ್ಪಿಟ್ಟ ಹಾಲು ಸಿಹಿ ಅಪ್ಪುದು, ಇದು ನಿಶ್ಚಯಿಸಿ ನೋಡಿ ಚನ್ನಮಲ್ಲಿಕಾರ್ಜುನನಲ್ಲಿ ಅಂತ ಹೇಳಿ ಮುಂದೆ ಹೇಳಿದಾಗ ಪ್ರಭು ಅಂತಾನ, ಇದು ನನಗೆ ಆಶ್ಚರ್ಯ ಹೇಳವ್ವ, ಕಾಯವಿಲ್ಲದ ಸುಖವ ಜೀವವಿಲ್ಲದ ಭವವ ಆವಟಾವಿನಲ್ಲಿ ಹೇಳ ಗುಹೇಶ್ವರ ಲಿಂಗಕ್ಕೆ ಹೇಳಿದ ಪ್ರಭು. ಹೇಳಿದಾಗ ಅಕ್ಕಿ ಅಂತಾಳೆ, ಬಹಳ ಸುಂದರವಾಗಿ ವಚನ ಹೇಳ್ತಾಳೆ, ಮರೆದೊರೆಗೆ ಕನಸು ಕಂಡು ಹೇಳುವಲ್ಲಿ ಸತ್ತ ಹೆಣ ಎದ್ದಿತ್ತು, ತನ್ನ ಋಣ ನಿಧಾನಿತ್ತು, ಹೆಪ್ಪಿಟ್ಟ ಹಾಲು ಗಟ್ಟಿ ತುಪ್ಪವಾದಿ ಸಿಹಿ ಆಯಿತು, ಇದಕ್ಕೆ ತಪ್ಪು ಸಾಧಿಸಲಿಕ್ಕೆ ಚನ್ನಮಲ್ಲಿಕಾರ್ಜುನ ದೇವರ ದೇವನ ಅಣ್ಣಗಳಿಗ. ಬಹಳ ಸುಂದರವಾಗಿ ಅದನ್ನೆಲ್ಲ ಬಿಡಿಸಿ ಹೇಳಕ್ಕೆ ಟೈಮ್ ಇಲ್ಲಿ ಇನ್ನೂ ಮಾತಾಡೋರು ಅದರೆಲ್ಲರೂ. ಅದಕ್ಕೆ ನಾವು ಶಾರ್ಟ್ ಆಗಿ ಹೇಳಿದೆ. ಅವಾಗ ಎಲ್ಲ ಮುದುಕರಿದ್ರಲ್ಲಿ ಕುಂತಿರಲಿಲ್ಲ ಜ್ಞಾನಿಗಳು. ಅವ್ರು ಹೇಳ್ತಾರೆ, ಅಕ್ಕನ್ ನೋಡಿ, 16 ವಯಸ್ಸಿನ ಅಕ್ಕನ್ ನೋಡಿ. ಅದಕ್ಕೆ ಹೇಳ್ತಾರೆ, ಅಜಕೋಟಿ ಕಲ್ಪ ವರ್ಷದವರೆಲ್ಲರೂ ಹಿರಿಯರೇ, ಯಾರು ದೊಡ್ಡವರು ಜಗತ್ತಿನಾಗ?
ಅಜಕೋಟಿ ಕಲ್ಪ ವರ್ಷದವರೆಲ್ಲರೂ ಹಿರಿಯರೇ, ಹುತ್ತೇರಿ ಬೆತ್ತ ಬೆಳೆದ ತಪಸ್ವಿಗಳೆಲ್ಲರೂ ಹಿರಿಯರೇ, ನಡು ಮುರಿದು ಗೂಡು ಗೂರಿ ನಡೆದರೆ ಹೆಚ್ಚು ಮತಿಗಟ್ಟು ಒಂದು ನಾಡು ಹೋಗಿ ಒಂಬತ್ತ ನಾಡುವ ಜ್ಞಾನಿಗಳೆಲ್ಲರೂ ಹಿರಿಯರೇ, ಅನುವ ನರೆದು ಗನವ ಬೆರೆಸಿ ಹಿಡಿದು ನಮ್ಮ ಭೇದವ ಮರೆದು ಕೂಡಲ ಚನ್ನ ಸಂಗಯ್ಯನಲ್ಲಿ ಹಿರಿಯತನ ನಮ್ಮ ಮಹಾದೇವಿ ಅಕ್ಕಂಗೆ ಆಯಿತು ಅಂತ ಹೇಳಿ ದೊಡ್ಡ ಪ್ರಶಸ್ತಿಯನ್ನು ಯಾರಿಗೆ ಕೊಡ್ತಾರೆ ಅಂತ ಕೇಳಿದ್ರೆ ಅಕ್ಕ ಮಹಾದೇವಿಗೆ ಕೊಡ್ತಾರೆ. ಅಂಗನೆಯ ರೂಪಲ್ಲದೆ ಮನಸ್ಸು ಭಾವದಲ್ಲಿ ಬೆಚ್ಚಂತಿರ್ಪುದು ಬಂದ ಕಥನದಲ್ಲಿ ಬಂದು ಹಿಂಗಿದೆ ಎಲ್ಲ ಅಕ್ಕ ಎನ್ನಕ್ಕ ಗುಹೇಶ್ವರ ಲಿಂಗದಲ್ಲಿ ಉಭಯ ನಾಮವಳಿದೆ ಎನ್ನಕ್ಕ ಅಂತ ಹೇಳಿ ಅಕ್ಕನಿಗೆ ಅಕ್ಕ ಮಹಾದೇವಿ ಅಂತ ಕರೆದಿದ್ದು ಮೊಟ್ಟ ಮೊದಲು ಅಲ್ಲಮ ಪ್ರಭು ಅಂತ ಹೇಳಿ ಹೇಳ್ಬೇಕಾಗ್ತದೆ. ಬಹುಶಃ ಇಂಥ ಎತ್ತರಕ್ಕೆ ಏರಿದವರು ಇಂಥ ಬೊಮ್ಮ ಯಾರು ಅಂತ ಕೇಳಿದ್ರೆ ನಿಮ್ಮ ಊರಿನಲ್ಲಿ ಒಬ್ರಿದ್ರು. ಅವ್ರ ಸಂಸಾರದಾಗ ಬಸವಣ್ಣ ಬುದ್ಧ ಒದ್ದು ಗೆದ್ದ, ಬಸವ ಇದ್ದು ಗೆದ್ದ ಅನ್ನಂಗ ನಿಮ್ ಭೀಮಾಶಂಕರ ಮಹಾರಾಜರು ಉಮಾದೇವಿಯೊಂದಿಗಿದ್ದು ಸಂಸಾರವನ್ನು ಗೆದ್ದು ಮಹಾತ್ಮರಾದ್ರಲ್ಲ. ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿ ಆದವರು ಸಿಂದಗಿ ತಾಲೂಕಿನ ಗ್ರಾಮದಲ್ಲಿ ಯಾರಾದ್ರೂ ಇದ್ರೆ ಬೊಮ್ಮನಹಳ್ಳಿಯ ಭೀಮಾಶಂಕರ ಮಹಾರಾಜರು ಅಂತ ಹೇಳಿ ಬಹಳ ಪ್ರೀತಿಯಿಂದ ಹೇಳ್ಬೇಕಾಗ್ತದೆ. ಜಂಗಮ ಗುರು ಬ್ರಾಹ್ಮಣ ಶಿಷ್ಯ, ಮುಸಲ್ಮಾನರ ಮತ್ತೊಬ್ಬ ಶಿಷ್ಯ ಕಡ್ಕೋಳ. ಇದನ್ನ ಕೇಳ್ತೀವಿ ನಾವು. ಎಷ್ಟು ದೊಡ್ಡವರು ಗುರುಲಿಂಗ ಜಂಗಮ ಮಹಾರಾಜರು. 1914ರಲ್ಲಿ ಲಿಂಗಾಯತ ಸಮಾಜದಲ್ಲಿ ಮೊಟ್ಟ ಮೊದಲು DC ಆದಂತ ಡೆಪ್ಯೂಟಿ ಅರಟಾಳ್ ರುದ್ರಗೌಡರು ಎಲ್ಲಿಗೆ ಬರ್ತಾರಂತ ಕೇಳಿದ್ರೆ ದೇವಳಗಾವ್ ಬರ್ತಾರೆ. ಇವತ್ತಿಗೆ ಅವರು ಕಟ್ಟಿಸಿದಂತದ್ದೆಲ್ಲ ಐತಿ ಅಂತ ಕೇಳಿದ್ರೆ ಅಂತ ಗುರುಗಳ ಹತ್ರ ಒಂದ್ ಕಡೆ ಶಿವದಾರ, ಒಂದ್ ಕಡೆ ಜನಿವಾರ ಹಾಕೊಂಡು ಮಹಾತ್ಮನಾದವರು ಯಾರು ಅಂತ ಕೇಳಿದ್ರೆ ಭೀಮಾಶಂಕರ ಮಹಾರಾಜರು. ಭೀಮಾಶಂಕರ ಮಹಾರಾಜ ಸಾಮಾನ್ಯರು. ಭೀಮಾಶಂಕರ ಮಹಾರಾಜರು ಒಂದು ಟಾಂಗಾ ಹೊಂಟಿರ್ತೈತಿ. ಟಾಂಗಾ ಹೊಂಟಾಗ ಅದ ಕಸಬರ್ಗಿ ಮಾರಕ್ಕೆ ಹೆಣ್ಮಗಳು ಕುಂತಿರ್ತಾಳ. ಅದ್ರಾಗಕ್ಕೆ ಗೊಲ್ರಕ್ಕೆ ಕುಂತಿರ್ತಾಳ. ಆಕೆ ಮಗು ಇರ್ತದೆ. ಮತ್ತೆ ಕಸಬರ್ಗಿ ಮಾರಕ್ಕೆ ಅಂದ್ರೆ ಆಕೆ ಹಿಂದ್ ಕಸಬರಿ ಕಟ್ಕೊಂಡಿರ್ತಾಳ. ಆ ಮಗು ಅಕ್ರಾಳ ವಿಕ್ರಾಳ ಇರ್ತೈತಿ. ಎಲ್ಲ ಟ್ಯೂಬ್ಲೈಟ್ ಹತ್ತಿರ್ತಾವ, ಗೊತ್ತಾಗ್ತಲ್ಲ, ಜೀರೋ ಬಲ್ಬ್ ಹತ್ತಿರ್ತಾವ. ಅದನ್ನ ನೋಡ್ತಾರ ಮಹಾರಾಜರು. ಜೀರೋ ಬಲ್ಬ್ ಹತ್ತಿದಂತ ಅಕ್ರಾಳ ಬಡವ್ರು ಹುಡುಗರ ಹಂಗಿರ್ತಾವ. ಶ್ರೀಮಂತರು ಕೆಳಗಿದ್ರ ಮ್ಯಾಲ ಇರಂಗಿಲ್ಲ, ಮ್ಯಾಲಿದ್ರೆ ಸುಂಬಳ. ಮತ್ ನೀನು ಟ್ಯೂಬ್ಲೈಟ್ ಅಂತ ತಿಳ್ಕೊಂಡ್ರೆ ಮತ್ತೇನು ಜೀರೋ ಬಲ್ಬ್ ಹತ್ತಿತ್ತು ಅಂತ ಹೇಳಿ ಸೂಕ್ಷ್ಮ ಹೇಳಿದೆ. ನೀವು ಅದು ಹೇಳಾಕತ್ತಾರ ರಘುನಾಥ್ ಜೋಶಿ ಅವರು. ಸುಂಬಳ ಅಂತ ಹೇಳ್ರಿ ಅಂತ ಹೇಳಿ ನೀವು ನಿಮ್ಗೆ ತಿಳಾಕ ಹೇಳನ್ನಕತ್ತಾರ. ಹೇಳಿದ್ನಲ್ಲ, ಆಡಿ ಬಾ ನನ್ನ ಕಂದ ಅಂಗಾಲ ತೊಳೆದೇನ ತೆಂಗಿನಕಾಯಿ ತಿಳಿನೀರ ತಕ್ಕೊಂಡು ಅದ್ರ ಸುಂಬಳ ಮುಖ ತೊಳೆದೇನ ಅನ್ನಂಗಿಲ್ಲ, ನೀವು ನಿನ್ನ ಬಂಗಾರ ಮುಖ ತೊಳೆದೇನ ಅಂತಾಳ ತಾಯಿ. ಹಂಗ ಆಕಿ ಹೊತ್ಕೊಂಡು ಹೊಂಟಿರ್ತಾಳ. ಇವ್ರು ನೋಡ್ತಾರ ಆ ಮಗನ. ಬಡ ಹೋಗಿ ಭೀಮಾಶಂಕರ್ ಮಹಾರಾಜರ ಆ ಹುಡುಗನ್ನ ಎತ್ಕೊಂಡು ಲಟ ಮುದ್ದು ಕೊಡ್ತಾರ ಅಂತ ಕೇಳಿದ್ರೆ ಅಲ್ಲಿ ಬ್ರಾಹ್ಮಣ್ಯ ಬರಲಿಲ್ಲ, ಅಲ್ಲಿ ಬಸವಣ್ಣ ಬಂದಿದ್ದ. ಇವ ನಾರವ ಎಂದೆನಿಸದೆ ಇವ ನಮ್ಮವ ಅಂತವ್ರು ಯಾರು ಅಂತ ಕೇಳಿದ್ರೆ ಭೀಮಾಶಂಕರ ಮಹಾರಾಜರು. ಇನ್ನೊಂದು ಸಣ್ಣ ಘಟನೆ. ಇವತ್ತವರು ಲಿಂಗೈಕ್ಯರಾದಂಥ ದಿನ. ಅದಕ್ಕೆ ಹೇಳ್ತಾ ಇದ್ದೇನೆ. ಹೋಗಾರ ಸರ್ ಎದ್ದು ನಿಲ್ತಿರಲ್ಲ, ಕಾಯಮಾಗಿ ದುಡಿ ತುಂಬದಕ್ಕೆ ಇದೊಂದು ಘಟನೆ ಹೇಳಿ ಮುಗಿಸ್ತೀನಿ. ಎಷ್ಟು ಜಾತ್ಯತೀತ ಇದ್ರು ಭೀಮಾಶಂಕರ ಮಹಾರಾಜರು. ಎಷ್ಟು ಜಾತ್ಯತೀತ ಮಹಾತ್ಮರಾದವನು. ಯೋಗಿಗೆ ಒಲೆ ಇಲ್ಲ, ಗಗನಕ್ಕೆ ತೊಲೆ ಕಂಬವಿಲ್ಲ ಅಂತ ಹೇಳ್ತಾರೆ. ಹಂಗ ಮಹಾತ್ಮರಿಗೆ ಜಾತಿ ಇರಂಗಿಲ್ಲ. ಇದ ನಿಮ್ಮೂರ ಬೊಮ್ಮನಹಳ್ಳಿ ಒಳಗೆ ಹೊಲೆರ ಎಲ್ಲವ್ವ, ಬೈರಾಮಡಿಗೆ ಎಲ್ಲವ್ವ. ಆಕಿನ ತಂದು ಡಿಲೆವರಿ ಯಾರು ಮಾಡಿಸ್ತಾರೆ ಅಂತ ಕೇಳಿದ್ರೆ ಒಬ್ಬ ಬ್ರಾಹ್ಮಣರ ಭೀಮಾಶಂಕರ ಮಹಾರಾಜರು ತಮ್ಮ ಮನೆಯೊಳಗೆ ಆ ಹೆಣ್ಮಗಳನ್ನು ಡಿಲೆವರಿ ಮಾಡಿಸಿ ತಮ್ಮ ಹೆಂಡತಿ ರಮಾತಾಯಿಯಿಂದ ಬಾಣೆತನ ಮಾಡಿಸ್ತಾರೆ. ಬಾಣೆತನ ಮಾಡಿಂದ ಆ ಯಾರು ಎಲ್ಲವೂ ಹುಟ್ಟಿರ್ತೈತೆ. ಆ ಮಗು ಏನು ಯಾರ ಹೆಸರು ಎಲ್ಲವನ ಮಗಳು ಆಡ್ಕೋ ಅಂತ ಇಲ್ಲಿ ಬೀದಾಗ ಹೋಗಿರ್ತೈತಿ. ಒಬ್ಬರ ಮನೆಯೊಳಗೆ ಕಾರಣ ನಡೀತಿರ್ತದೆ, ಬ್ರಾಹ್ಮಣರ ಮನೆಯೊಳಗೆ. ನೋಡ್ರಿ ಹೆಂಗೈತಿ ಘಟನೆ. ಕಾರಣ ನಡೆದಿರ್ತೈತಿ. ಆ ಮಗುವಿಗೆ ಗೊತ್ತಿರಂಗಿಲ್ಲ, ಇದು ನಾನು ಅಲ್ಲಿ ಹೋಗಿ ಮುಟ್ಟಬಾರ್ದು, ಜಾತಿ ಐತಿ, ಅನ್ಟಚಬಿಲಿಟಿ ಐತಿ ಸಮಾಜದಾಗ ಅನ್ನುವಂಥದ್ದು ಗೊತ್ತಿರಂಗಿಲ್ಲ. ಆ ಮಗುವಿಗೆ ಏನು ಮಾಡ್ತದೆ ಅಂತ ಕೇಳಿದ್ರೆ ಅವ್ರು ಏನು ಲಗ್ನಕ್ಕೆ ನೀರು ತುಂಬಿಟ್ಟಿರ್ತಾರಲ್ಲ, ಹೋಗಿ ಟಾಕಿ ಮುಟ್ಟಿಬಿಡ್ತದೆ. ಮುಟ್ಟಿದಾಗ ಇವ್ರು ಅಂತಾರೆ, ಏನಂತಾರಂತ ಕೇಳಿದ್ರೆ ಜಾತಿ ಬಂತು ಎಲ್ಲ ಏನಾಯ್ತು, ಮುಡ್ಚಟ್ಟಾಯ್ತು ಅಂತ ಹೇಳಿ ಎಲ್ಲ ಏನು ಮಾಡಕತ್ತಾರ ಅಂತ ಕೇಳಿ ಎಲ್ಲ ನೀರು ಚಲ್ತಾರ. ಅಡಿಗೆ ಮಾಡಿ ಊಟಕ್ಕೆ ಕುಂದ್ರಾಕ್ ಹೋಗ್ತಾರ. ಊಟಕ್ಕೆ ಕುಂದ್ರೊಳಗೆ ಏನಾಗಿರ್ತದೆ, ಕೊಳ್ಳನ್ ಜನವಾರೆಲ್ಲ ಮಾಯ ಆಗಿಬಿಡ್ತಾವ. ಹುಟ್ಟರು ಏನ್ರಿ ಮಹಾರಾಜರು, ಕೊಳ್ಳನ್ ಜನವಾರೆಲ್ಲ ಮಾಯ ಹಾಕವು. ಆ ಕಡೆ ಈ ಕಡೆ ನೋಡ್ತಾರ, ಜನವಾರ ಇರಂಗಿಲ್ಲ ಕೊಳ್ಳಾಗ. ಇದನ್ನ ಅವನ ಮಾಡ್ಯಾನ, ಅಲ್ಲಿ ಕುಂತಾನಲ್ಲ
ಭೀಮಾಶಂಕರನ ಮಾಡ್ಯಾನ ಅಂಥೇಳಿ ಎಲ್ಲಾರು ಬೊಮ್ಮನಹಳ್ಳಿ ಬ್ರಾಹ್ಮಣರೆಲ್ಲರೂ ಅಲ್ಲಿಗೆ ಬರ್ತಾರೆ. ಬಂದ ಭೀಮಾಶಂಕರ ಮಹಾರಾಜರು ಮಠದಾಗ ಕುತ್ಕೊಂಡಿರ್ತಾರೆ. ನಮ್ ಜನಿವಾರ ಎಲ್ಲಿ ತಗೊಂಡಿಯೋ, ಕೊಡ್ತೀಯೇ ಏನಿಲ್ಲೋ ಅಂತ ಕೇಳ್ತಾರೆ. ಕೇಳಿದಾಗ ಭೀಮಾಶಂಕರ ಮಹಾರಾಜರು ಎಷ್ಟು ದೊಡ್ಡವ್ರು ಇದ್ರಪ್ಪ, ನೋಡ್ಬೇಕಿದ್ನೆಲ್ಲ ನೆನೆಸ್ಕೊಂಡ್ರೆ. ಅವ್ರು ಹೇಳ್ತಾರ, ನಿಮ್ ಎಲ್ಲಾ ಜನಿವಾರ ಅಲ್ಲಿ ಬಚ್ಚಲ್ ಗೋರ್ಯಾಗ ಬಿದ್ದಾವ್ ನೋಡಿ ತಗೋರಿ ಅಂತಾರ. ಇದನ್ನೊಂದು ಕಟ್ಟಿಗೆ ಹಾಕಿ ಹೇಳ್ತಾರ, ಬಾಲ್ವಳ ಬಂದಾಗ ಜನಿವಾರ ಎಲ್ಲ ಬರ್ತಾವು, ನಿಮ್ ಯಾವ್ಯಾವ ಜನಿವಾರ ನೋಡಿ ಹಾಕೊಂಡು ಹೋಗ್ರಿ ಅಂತ ಹೇಳಿ ಒಂದು ಪಾಠ ಕಲಿಸ್ತಾರೆ. ಜಾತಿ ದೊಡ್ಡದಲ್ಲ, ಮನುಷ್ಯ ದೊಡ್ಡವನಲ್ಲ, ಮಾನವೀಯತೆ ದೊಡ್ಡದು ಅನ್ನುವಂಥದ್ದನ್ನ ಕಾಯಕ ಸಿದ್ಧಾಂತವನ್ನ, ಮಾನವೀಯ ಸಿದ್ಧಾಂತವನ್ನ ಮೊಟ್ಟ ಮೊದಲು ಕಲಿಸಿಕೊಟ್ಟಂತ ಬೊಮ್ಮನಹಳ್ಳಿ ಭೀಮಾಶಂಕರ ಮಹಾರಾಜರು ಯಾರು ಅಂತ ಕೇಳಿದ್ರೆ ಎರಡನೇ ಬಸವಣ್ಣ ಅಂತ ಹೇಳಲಿಕ್ಕೆ ನಾನು ಬಹಳ ಪ್ರೀತಿಯಿಂದ ಸಂತೋಷದಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತಂಥವ್ರು ಭೂಮಿಗೆ ಬೆಳಕಾಗಿ ಬಂದು ಜ್ಞಾನದಂತೆ ಬಂದು ಮುಕ್ತಿಯಂತೆ ಇದ್ದು ಮೋಕ್ಷದಂತೆ ಹೋದವರು ಯಾರು ಅಂತ ಕೇಳಿದ್ರೆ ಭೀಮಾಶಂಕರ ಮಹಾರಾಜರು. ಅಂತರ ಸ್ಮರಣೋತ್ಸವದಲ್ಲಿ ಬಹುಶಃ ನಮ್ಮ ಹೂಗಾರ್ ಸರ್ ಬಹಳ ಚಲೋ ಪುಸ್ತಕವನ್ನು ಬರೆದಾರ. ಅದರ ಜೊತೆಗೆ ಭೀಮಾಶಂಕರ ಸ್ತುತಿ ಕುಸುಮಾಂಜಲಿ, ಇದಕ್ಕೆ ನಮ್ಮ ಕಡೆಯಿಂದ ಆಶೀರ್ವಚನವನ್ನು ಬರ್ಸಕ್ಕೆ ಕೊಟ್ಟು ಕಳಿಸಿದ್ರು ನಮ್ಮ ಮಹಾರಾಜರು. ಬಹಳ ಸುಂದರವಾದಂಥ ಹಾಡುಗಳನ್ನು ಮಹಾರಾಜರ ಕುರಿತು ಬರ್ದಾರ. ಲೀಲೆಗಳನ್ನು ನಮ್ಮ ಹುಗಾರ್ ಸರ್ ಬರ್ದಾರ. ಬುಕ್ಸ್ ರೂಲ್ಸ್ ವರ್ಲ್ಡ್ ಅನ್ನಂಗೆ ಪುಸ್ತಕ ಜಗತ್ತನ್ನು ಆಳ್ತದೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಹಂಗೆ ಬರೆದಂಥ ಪೂಜ್ಯರಿಗೆ ಅವರಿಗೆಲ್ಲ ಆ ಭಗವಂತ ಉತ್ತರೋತ್ತರ ಶ್ರೇಯಸ್ಸನ್ನು ನೀಡಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹಾರೈಸಿ ತಮ್ಮೆಲ್ಲರಿಗೆ ಶುಭವನ್ನು ಕೋರಿ ನಾನು 2 ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಜೈ ಗುರು ಬಸವೇಶ್ವರ. ಜಾತಿಹೀನರ ಮನೆ ಜ್ಯೋತಿ ತಾಹೀನವೇ, ಜಾತಿ ವಿಜಾತಿಯ